ಸ್ನೇಹಿತರೆ ನಮಸ್ಕಾರ. ಆಯುರ್ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಅತ್ಯಂತ ಅದ್ಭುತವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅದೇನು ಅಂತಂದರೆ ಮದುವೆ ಮನೆಯ ಊಟ. ಸ್ನೇಹಿತರೆ, ನೀವು ಹಲವಾರು ಫಂಕ್ಷನ್ಗಳಲ್ಲಿ ಹೋಗ್ತೀರಿ, ಶುಭ ಸಮಾರಂಭಗಳಿಗೆ ಹೋಗ್ತೀರಿ. ಅಲ್ಲಿ ತಿಂತಕ್ಕಂಥ ಆಹಾರ ಯಾವ ರೀತಿ ವಿಷ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮತ್ತು ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಬಫೆ ಸಿಸ್ಟಮ್ ಇರುತ್ತೆ, ಅದರಲ್ಲೂ ಕೂಡ ನಿಮ್ಮ ಆಹಾರ ಯಾವ ರೀತಿ ವಿಷ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಪೂರ್ತಿ ವಿವರಣೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪ್ತಾ ಇರ್ತವೆ. ಸ್ನೇಹಿತರೆ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಅಂತಕ್ಕಂಥದ್ದು ನಿಮಗೇನಿದೆ ಅದು ಕೂಡ ಉಚಿತವಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಮುಖ್ಯವಾಗಿ ನಾವಿಲ್ಲಿ ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ನಾವು ಒಂದು ಮದುವೆ ಮನೆಗೆ ಹೋದಾಗ ಏನು ಮಾಡ್ತಾರೆ, ಫಸ್ಟು ಊಟಗಳನ್ನ ಹಾಕ್ತಾ ಬರ್ತಾರೆ. ಊಟ ಹಾಕಿ ಕೊನೆಯಲ್ಲಿ ಸಿಹಿಯನ್ನು ಕೊಡ್ತಾರೆ. ಇನ್ನು ಕೆಲವರು ಮೊದಲೇ ಸಿಹಿ ಕೊಡ್ತಾರೆ, ಸೊ ಗುಡ್, ಓಕೆ. ಅದು ಕೆಲವರು ಕೊನೆಯಲ್ಲಿ ಸಿಹಿಯನ್ನು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಲಾಸ್ಟಲ್ಲಿ ಒಂದಿಷ್ಟು ಐಸ್ ಕ್ರೀಮನ್ನು ಕೊಡ್ತಾರೆ. ಇದು ವಿಷ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನಾವು ಎಲ್ಲ ಆಹಾರವನ್ನು ಸೇವನೆ ಮಾಡಿದಾದಮೇಲೆ, ಈ ಖಾರ ಹುಳಿ ಎಲ್ಲ ಸೇವನೆ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ನಮಗೆ ಏನು ಕೊಡ್ತಾರೆ ಅಂತಂದರೆ ಒಂದಿಷ್ಟು ಐಸ್ ಕ್ರೀಮ್ ಕೊಡ್ತಾರೆ. ಅದೇ ವಿಷ ನಿಮಗೆ. ಬಿಳಿ ವಿಷ, ಅದು ದೊಡ್ಡ ವಿಷ, ಅದು ಕಲರ್ ವಿಷ ಕೂಡ ಹೌದು. ಸ್ನೇಹಿತರೆ, ಮುಖ್ಯವಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಏನಿದೆ, ಆಹಾರದಲ್ಲಿ ನಮಗೆ ಬೇಕಾದಂಥ ಎಲ್ಲ ರೀತಿಯ ಪ್ರೋಟೀನ್ ವಿಟಮಿನ್ಸ್ಗಳಿರ್ತವೆ. ಆನಂತರ ನಾವು ಮುಂದುವರೆದಂತೆ ಊಟ ಎಲ್ಲ ಅಲ್ಲಿ ಸ್ವಲ್ಪ ಆತುರದಲ್ಲೇ ಮಾಡ್ತಾಯಿರ್ತೀವಿ. ಯಾಕೆಂದರೆ ಫಾಸ್ಟಾಗಿ ಬಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೂಡ ವೇಗವಾಗಿ ತಿಂತಾ ಇರ್ತೀವಿ. ತಿನ್ನೋ ಬರದಲ್ಲಿ ಆಹಾರನ ಚೆನ್ನಾಗಿ ಅಗದಿ ತಿನ್ನೋದಿಲ್ಲ. ಹಾಗೆ ನಾವು ತಿಂತೀವಿ. ಮೈದೆ ಪದಾರ್ಥಗಳು ಇರ್ತವೆ, ಪೂರಿ ಇರ್ತದೆ, ಮಗದೊಂದು ಇದ್ದೇ ಇರ್ತದೆ. ಮತ್ತು ಬಫೆ ಸಿಸ್ಟಮಲ್ಲಿ ಕೂಡ ಸೇಮ್ ಅದೇ ಥರ ಇರುತ್ತೆ. ನಮ್ಗೆ ಸಿಕ್ಕಿದ್ರೆ ನಾವು ಒಂದು ಲಿಮಿಟಾಗಿ ಇರೋದಿಲ್ಲ, ಅತಿಯಾಗಿ ತಿಂತಾ ಇರ್ತೀವಿ. ಆನಂತರ ಲಾಸ್ಟಲ್ಲಿ ಕೊಡ್ತಕ್ಕಂಥ ಐಸ್ ಕ್ರೀಮ್ ಏನಾಗುತ್ತೆ, ಸಿಹಿಯಿಂದ ಕೂಡಿರೋದ್ರಿಂದ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸಿಹಿಯಿಂದ ಕೂಡಿರೋದ್ರಿಂದ ಮತ್ತು ಕೆಮಿಕಲ್ ಯುಕ್ತವಾಗಿರೋದ್ರಿಂದ ನೀವು ತಿಂತಕ್ಕಂಥ ಎಲ್ಲ ಆಹಾರ ಕೂಡ ವಿಷ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂದು ಬಾಳೆಹಣ್ಣು ಕೂಡ ಕೊಡ್ತಾರೆ. ನಿಮಗೆ ನೋಡಿದಿರಿ ಕೆಲವು ಕಡೆ. ಆ ಬಾಳೆಹಣ್ಣು ತಿಂದಾಗ ಒಂದು ಅರ್ಥ ಮಾಡ್ಕೊಂಡು ತಿಂದಿರ್ತಕ್ಕಂಥ ಅಷ್ಟು ಕೂಡ ಊಟ ವಿಷನೇ. ಅದು ಚೆನ್ನಾಗಿ ಅರ್ಥ ಆಯ್ತು ಅಂತ ನಾನು ತಿಳ್ಕೊಳ್ತೀನಿ. ಇದು ಕೂಡ ತುಂಬ ವಿಷನೇ. ಅದು ಆ ಉದ್ದೇಶದಿಂದ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ತಾವು ದಯವಿಟ್ಟು ಒಂದು ಚೂರು ಬದಲಾಗಿ. ಮದುವೆಯಲ್ಲಿ ಅಡುಗೆ ಆದಮೇಲೆ ದಯವಿಟ್ಟು ಐಸ್ ಕ್ರೀಮನ್ನು ಯಾರೂ ಕೊಡಬೇಡಿ. ಯಾಕೆಂದರೆ ನಿಮ್ಮ ಘನತೆಗೇನು ಧಕ್ಕೆ ಬರೋದಿಲ್ಲ, ನಿಮ್ಮ ಗೌರವಕ್ಕೇನು ಧಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಜನಗಳಿಗೆ ಇದ್ರ ಬಗ್ಗೆ ಏನು ಅಂತ ಗೊತ್ತಿರೋದಿಲ್ಲ. ನಾವು ಅನ್ನವನ್ನು ಹಾಕಿದ ಪುಣ್ಯ ಒಂದು ಕಡೆ ಪಡ್ಕೊಂಡ್ರೆ, ಅನ್ನಕ್ಕೆ ವಿಷವನ್ನು ಹಾಕಿದ ಕರ್ಮ ಮತ್ತೊಂದು ಕಡೆ ನಮ್ಮನ್ನು ಕಾಯ್ತಾ ಇರುತ್ತೆ. ಆ ಉದ್ದೇಶದಿಂದ ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ, ಈ ಒಂದು ಪದ್ಧತಿನ ದಯವಿಟ್ಟು ಈ ಊಟ ಕೊಡ್ತಕ್ಕಂಥವ್ರು ಮತ್ತು ಅನ್ನದಾತರಿಗೆ ಒಂದು ಮನವಿ. ಸ್ನೇಹಿತರೆ, ನೀವು ಎಷ್ಟೋ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿರ್ತೀರಿ, ಎಲ್ಲವನ್ನು ಕೂಡಿ ಶುಭ ಸಮಾರಂಭಕ್ಕೋಸ್ಕರ ಖರ್ಚು ಮಾಡ್ತೀರಿ. ಆದರೆ ಕೊನೆಯಲ್ಲಿ ನೀವು ಆಗ್ತಕ್ಕಂಥ ಈ ಒಂದು ಊಟದಲ್ಲಿ ಕೊನೆಯಲ್ಲಿ ಕೊಡ್ತಕ್ಕಂಥ ಐಸ್ ಕ್ರೀಮ್ ಕೂಡ ವಿಷ ಆಗುತ್ತೆ, ನಿಮಗೆ ಅರಿವಿಗೆ ಬಂದಿರೋದಿಲ್ಲ. ಈ ಮಾಹಿತಿ ಕೂಡ ನಿಮಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ನೇಹಿತರೆ, ನೀವು ಸಂಪಾದನೆ ಮಾಡಿ ಇರ್ತಕ್ಕಂಥ ಒಂದು ಈ ಹಣ ದಯವಿಟ್ಟು ನಿಮ್ಮ ಒಂದು ಆಶೀರ್ವಾದಕ್ಕೆ ಇರಲಿ ಹೊರತು ಅವರ ನೋವು ಬಾಧ್ಯತೆಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ತಪ್ಪು ಹಾಗೆ ಆಗುತ್ತಲ್ವ. ಅದಕ್ಕೆ ನೀವು ಕರ್ಮವನ್ನು ಅನುಭವಿಸ್ಬೇಕಾಗತ್ತೆ. ಬೇಡ ಸ್ನೇಹಿತರೆ, ತಮ್ಮಲ್ಲಿ ತಿನ್ನೋರಿಗೂ ಒಂದು ಮನವಿ, ದಯವಿಟ್ಟು ತಿನ್ನಬೇಡಿ. ಏಕೆ ಅಂತಂದರೆ ಇದು ನೀವು ತಿಂದಿರ್ತಕ್ಕಂಥ ಅಷ್ಟು ಆಹಾರನೂ ವಿಷ ಮಾಡುತ್ತೆ. ದಯವಿಟ್ಟು ಬದಲಾಗಿ ಮತ್ತು ಬದಲಾಯಿಸಿ. ತಾಂಬೂಲವನ್ನು ಕೊಡಿ, ತೊಂದರೆ ಏನಿಲ್ಲ. ತಾಂಬೂಲ ತಿನ್ನೋದ್ರಿಂದ ತಿಂದಿರ್ತಕ್ಕಂಥ ಊಟ ಜೀರ್ಣ ಆಗುತ್ತೆ. ಆದರೆ ಐಸ್ ಕ್ರೀಮ್ ಕೊಟ್ಟಿರೋದ್ರಿಂದ ನೀವು ತಿಂತಕ್ಕಂಥ ಎಲ್ಲ ಊಟ ಕೂಡ ವಿಷ ಆಗುತ್ತೆ. ದಯವಿಟ್ಟು ಬದಲಾಗಿ ಮತ್ತು ಬದಲಾಯಿಸಿ. ಧನ್ಯವಾದಗಳು ಸ್ನೇಹಿತರೆ. ನಾನು ನಿಮ್ಮ ಅಶೋಕ್, ಆಯುರ್ಪ್ರಪಂಚ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳು ತಮಗೆ ತಲುಪ್ತಾ ಹೋಗ್ತವೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.